ದರಿದ್ರರಾಗಿದ್ದರೆ, ಬಡವರಾಗಿದ್ದರೆ ಅವರಿಗೆ ರಶ್ಮಿಮಂತಂ 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 ಅನ್ನತಕ್ಕಂಥ ಮಂತ್ರವೇ ಒಂದು ವಿಶೇಷವಾಗಿರತಕ್ಕಂಥ ಪ್ರಯೋಗ. ಹೀಗಾಗಿ ರಶ್ಮಿಮಂತಂ ಅನ್ನತಕ್ಕ ಲಕ್ಷ್ಮಿಯ ಆಗಮನಕ್ಕೆ ಇರತಕ್ಕಂತಹ ಹೆದ್ದಾರಿ ಅದೆಲ್ಲಿದೆ? ಆದಿತ್ಯ ಹೃದಯ. ಆದಿತ್ಯ ಹೃದಯದಲ್ಲಿ ಬರತಕ್ಕಂಥ ಒಂದೊಂದು ಪದವೂ ಒಂದು ವಿಷಯ ಅಂತ ಅನುಭೂತಿಯನ್ನು ಕೊಡತಕ್ಕಂಥದ್ದು. ಇದೆಲ್ಲ ಸ್ವರ್ಣರೇತ ಬರ್ತದೆ, ಸಪ್ತಸಪ್ತಿ ಬರ್ತದೆ, ಅದಕ್ಕೆಲ್ಲ ವಿಶೇಷವಾದ ಅರ್ಥಗಳಿದೆ. ಸ್ವರ್ಣರೇತ ಅಂತ ಇದ್ದ ಹಾಗೇನೆ ಈ ಲಕ್ಷ್ಮಿ ಇನ್ನೂ ವಿಸ್ತಾರವಾಗಿ ಯಾವಾಗ ಮಾತಾಡಬೇಕಾಗುತ್ತೆ. ಹೀಗಾಗಿ ರಶ್ಮಿವಂತಕ್ಕಂಥದ್ದು ಇಷ್ಟೊಂದು ವ್ಯಾಪ್ತಿಯಾಗಿದೆ. ಇಷ್ಟಲ್ಲದೆ ಅದಕ್ಕೆ ಮತ್ತೂ ಒಂದು ಅರ್ಥ ಇದೆ. ರಶ್ಮಿವಂತಂ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಆತ್ಮ ಪ್ರಾಣ ಅಂತಲೂ ಆಗುತ್ತೆ. ಸಹಜವೇ ಸೂರ್ಯನ ಆಗಮನವಿಲ್ಲದೆ ಹೋದ್ರೆ ಜಡವಾಗಿರತಕ್ಕಂಥ ಜಗತ್ತು ಸತ್ಯ ಹೋಗ್ಬಿಡುತ್ತೆ. ಹೇಗಿದೆ ಅಂದ್ರೆ ರಾತ್ರಿಯಲ್ಲಿ ಇಡೀ ಜಗತ್ತು ನಿಲ್ಲುತ್ತದೆ. ನಿದ್ದೆ ಎನ್ನುವುದು ಒಂದು ತರಹದ ತಾತ್ಕಾಲಿಕ ಮೃತ್ಯು. ಆ ತಾತ್ಕಾಲಿಕ ಮೃತ್ಯುವಿನಿಂದ ನಾವು ಏಳರ ಜೀವನಕ್ಕೆ ಬರಬೇಕಾಗಿದೆ ಅಂದ್ರೆ ಸೂರ್ಯನ ಆಗಮನ ಆಗಬೇಕಾಗಿದೆ. ಆ ಸೂರ್ಯ ಶಕ್ತಿ ಇದೆಯಲ್ಲ, ಆ ಸೂರ್ಯ ಶಕ್ತಿಯೇ ನಮ್ಮಲ್ಲಿರತಕ್ಕಂಥ ಆತ್ಮಶಕ್ತಿ. ಇದನ್ನ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಹಳ ಅದ್ಭುತವಾಗಿ ಆ ಉಪನಿಷತ್ಕಾರ ಋಷಿ ಇದನ್ನು ಹೇಳ್ತಾ ಹೋಗ್ತಾನೆ. ಅಯ್ಯ ಸೂರ್ಯ, ನಿನ್ನ ಕಿರಣಗಳನ್ನು ಸಮೂಹ ರಶ್ಮೀ, ನಿನ್ನ ರಶ್ಮಿಗಳನ್ನೆಲ್ಲ ತೆಗಿ. ನಿನ್ನ ಒಳಗೇನೋ ಕಾಣಿಸ್ತಾ ಇದೆಯಲ್ಲ, ಕಲ್ಯಾಣತಮಂ, ಆ ರೂಪ ಯಾವುದದು ಅಂತ ನಾನು ನೋಡ್ತಾ ಇದ್ದೀನಿ. ತತ್ತೇ ರೂಪಂ, ನಾನೇ ಕಣೆಯಾದು. ಸೋಹಮಿ, ಸೂರ್ಯ ನಿನ್ನ ಹೃದಯಾಂತರ್ಗತವಾಗಿರತಕ್ಕಂತಹ ಬ್ರಹ್ಮಶಕ್ತಿ ಯಾವುದು ಉಂಟೋ ಅದು ನಾನೇ, ಅದು ನನ್ನಲ್ಲಿಯೇ ಇದೆ. ನನಗೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ. ಅಂದರೆ ರಶ್ಮಿವಂತಂ ಅಂದ್ರೆ ಅರ್ಥ ಏನು? ನನ್ನಲ್ಲಿ ಪ್ರಾಣಶಕ್ತಿಯೇ ರಶ್ಮಿ ಶಕ್ತಿ, ಸೂರ್ಯ ಶಕ್ತಿ. ನನ್ನ ದೇಹದಲ್ಲಿ ರಶ್ಮಿ ಎನ್ನತಕ್ಕಂಥದ್ದರ ಶಕ್ತಿ, ರಶ್ಮಿ ಎನ್ನತಕ್ಕಂಥದ್ದರ ಬಿಸುಪು ಏನಾಗುತ್ತೆ? ಆತ್ಮವೇ ಹೋಗ್ಬಿಡುತ್ತೆ. ಅಂದರೆ ವ್ಯಕ್ತಿಯತಕ್ಕಂತಹ ಯಾವುದೋ ಆತ್ಮಶಕ್ತಿ ಉಂಟಾಗ ಯಾವುದದು? ಅದು ರಶ್ಮಿ, ಅದು ಆದಿತ್ಯ. ಅದು ಕಾರಣದಿಂದಲೇನೆ ನಮ್ಮಲ್ಲಿ ಆದಿತ್ಯನನ್ನ ಪ್ರಾಣದೇವ ಅಂತ ಕರೀತಾರೆ. ಇನ್ನೂ ನಾನು ಮುಂದೆ ಮಾತಾಡಬೇಕಾಗಿದೆ, ಮುಂದೆ ಮಾತಾಡ್ತೀನಿ. ಪ್ರಾಣದೇವನಾಗಿರತಕ್ಕಂತಹ ಸೂರ್ಯದೇವನ ಮಹಾಶಿಷ್ಯನೊಬ್ಬನಿದ್ದಾನೆ, ಅದು ಹನುಮಂತ ಅಂತ. ಆ ಹನುಮಂತನ ದೇವರು ಅಂತ ಕರೀತಾರೆ. ಯಾಕೆಂದ್ರೆ ಸೂರ್ಯನ ಶತಿ ಅಂದ್ರೆ ಸೂರ್ಯ ತನ್ನ ಶಕ್ತಿ ಉಂಟು, ಅದರೊಳಗೆ 100ರಲ್ಲಿ 1 ಭಾಗವನ್ನು ಹನುಮಂತನ ಕೊಟ್ಬಿಡ್ತಾನಂತೆ. ಅವನು ಪ್ರಾಣದೇವರಾಗ್ಬಿಡ್ತಾನೆ. ಆ ಪ್ರಾಣದೇವ ಜೀವ ಆತ್ಮ ಅಂತ ಕರೀತಾರೆ. ಈ ಜೀವಾತ್ಮ ಅಂದ್ರೆ ಯಾವುದಯ್ಯ ಅಂದ್ರೆ ಹನುಮಂತ. ವಾಯು ಇನ್ನು ಮುಂದೆ ಬರ್ತದೆ. ವಾಯುರ್ವನ್ಹಿ ಪ್ರಜಾ ಪ್ರಾಣ ಋತುಕರ್ತ ಪ್ರಭಾಕರ, ಅದನ್ನೆಲ್ಲ ನಾನು ನಿಧಾನವಾಗಿ ಚರ್ಚೆ ಮಾಡಲಿದ್ದೆ. ಅಂತೂ ರಶ್ಮಿವಂತಂ ಅನ್ನತಕ್ಕಂಥದ್ರೊಳಗೆ ನಮ್ಮ ಆತ್ಮದ ಸ್ವರೂಪವೇ ಅಡಗಿಬಿಟ್ಟು ಸೂರ್ಯನ ಒಳಗೆ ಇರತಕ್ಕಂಥ ದೈವಾಂಶವೇ ನಮ್ಮ, ಅದನ್ನೇ ಅದ್ವೈತ ಸಿದ್ಧಾಂತ ಸೋಹಮಸ್ಮಿ ಅಂತ ಹೇಳ್ತಕ್ಕಂಥದ್ದು. ಆ ಸೋಹಮಸ್ಮಿ ಈಶಾವಾಸ್ಯೋಪನಿಷತ್ತು ಈ ಮಂತ್ರದಿಂದ. ಅಂದ ಮೇಲೆ ಈಗ ಮುಂದಕ್ಕೆ ಹೋಗುವ. ರಶ್ಮಿವಂತಂ ಸಮುದ್ಯಂತಂ, ಸಮುದ್ಯಂತಂ ಉದ್ಯಂತ, ಸಮುದ್ಯಂತ, ಸಮುದ್ಯಂತ ಅಂದ್ರೆ ಬೆಳೆದಿರತಕ್ಕಂಥ ಸೂರ್ಯ ಅಂತ, ಪರಿಪಕ್ವವಾಗಿರತಕ್ಕಂಥ ಸೂರ್ಯ ಅಂತ, ಸುಸ್ಪಷ್ಟವಾದ ಸೂರ್ಯ ಅಂತ. ಏನದು ಸಮುದ್ಯಂತಂ? ಅದರ ವಿಶೇಷ ಏನು?